ಮನಸ್ಸ ಒಂಥರ ಬಂಧನದೊಳಗಿರುತ್ತೆ. ಮನಸ್ಸಿಗೆ ಅಂಟುಕೊಳ್ಳೋದು ಭಾಳ ಒಂದು ರೂಢಿ. ಏನಾದ ಅದನ್ನು ನೋಡಿ ಸಂತೋಷ ಪಡೆಯುವುದು ಇದು ಮನುಷ್ಯನ ಮನಸ್ಸಿನ ಸ್ವಭಾವನೇ ಇಲ್ಲ. ನಿನ್ನೆಷ್ಟು ಒಳ್ಳೆದಿತ್ತು, ಮೊನ್ನೆ ಅದಕ್ಕಿಂತಲೂ ಒಳ್ಳೆದಿತ್ತು, ಹಿಂಗೇನೋ ತುಲನೆ ಮಾಡ್ಕೋತ ಹೋಗ್ತಿರ್ತಾರೆ ಮನಸ್ಸು. ನಾವು ಅಂಟುಕೊಳ್ಳೋದ್ರಿಂದ ನಮಗೆ ದುಃಖ ಬರ್ತದೆ. ಮನ ಚಂಗಾತೋ ಕಟೋತಿ ಮೇ ಗಂಗಾ. ನಿನ್ನೆ ಒಂದು ಸೂತ್ರ ನಿಮಗೆ ಹೇಳಿದ್ದೆ. ನಮ್ಮ ದೃಷ್ಟಿ ಸುಂದರವಾಗಿತ್ತು, ನಮ್ಮ ದೃಷ್ಟಿ ಶಾಂತವಾಗಿತ್ತು, ಜಗತ್ತು ಎಲ್ಲ ಶಾಂತವಾಗಿ ಕಾಣುತ್ತೆ. ಅವರು ಪ್ರವಚನ ಹೇಳೋರು ಅಜ್ಜ ಇದ್ರು ನಮ್ಮ ಊರ ಕಡೆ. ಆ ಟೈಮಕ್ಕೆ ಅವರು ಪ್ರವಚನ ಹೇಳೋದಂದ್ರೆ ಹೇಳೋದು ಚಾಲು ಮಾಡ್ತಾರೆ. ಇಷ್ಟೇ ಜನ ಅದಾರ, ಅಷ್ಟೇ ಜನ ಅದರ ತೆರೆಗೆ ಹಾಕೋತಿದ್ರು. ಅವರೊಂದು ಉದಾಹರಣೆ ಕೊಡ್ತಿದ್ರು. ರೈಲ್ವೆ ಸ್ಟೇಷನ್ದಾಗ ಈ ಟೈಮಕ್ಕೆ ರೈಲ್ವೆ ಹೋಗ್ತದಂದ್ರೆ ಹೋಗ್ತದೆ. ಅಲ್ಲಿ ಒಬ್ಬನೇ ಬಂದಿರ್ಲಕ್ಕ, ಇಬ್ಬರೇ ಬಂದಿರ್ಲಕ್ಕ, ಪೂರ್ತಿ ಖುಲ್ಲ ಇದ್ರೂ ಹೋಗೋದೇ ಅದು ತನ್ನ ಕಾಯಕ ಮಾಡ್ತಾರೆ. ಆ ಅಜ್ಜನವರು ಇವತ್ತು ಯಾರು ಬಂದೇ ಇಲ್ಲ ಅಜ್ಜ, ಮತ್ತು ಇವತ್ತು ಪ್ರವಚನ ಬೇಡ ಅಂತ ಜನ ಅನ್ನೋರು ಅನ್ನೋರು. ನೀವು ಯಾರೂ ಇಲ್ಲ, ಈ ಕಡೆಗೆ ನಾ ಕಂಬಿಗೆ ಹೇಳ್ತೇನೆ ಅನ್ನೋದು. ಅದೆಂಥದ್ರಿ ಮನಸ್ಸು ಅವರು. ಕಂಬಿಗೆ ಹೇಳೋದಂದ್ರೇನು, ನಾವೇ ನಮ್ಮ ಮನಸ್ಸಿಗೆ ಹೇಳ್ಕೊಳ್ಳೋದು ಅಂತ. ಈ ಪ್ರವಚನ ಅಂದ್ರೆ ಏನು? ಮನನದ, ಚಿಂತನದ, ನಮಗೆ ನಾವು ಹೇಳ್ಕೊಳ್ಳೋದಲ್ಲ. ನನ್ನ ಒಳಗೆ ಹಣಿಕೆ ಹಾಕಿ ನಾ ಚಿಂತನೆ ಮಾಡ್ತಿರ್ತೀನಿ, ಅದೇ ಚಿಂತನೆ ನಿಮ್ಮ ಮನಸ್ಸಿನಾಗೂ ಚಲೋ ಆಗುತ್ತೆ. ನಾ ಹೇಳ್ತಾ ಹೋದಂಗೆ ಅದರ ಸಂದರ್ಭಕ್ಕೆ ತಕ್ಕಂಗೆ ನಿಮಗೂ ಏನೋ ನೆನಪಾತಿರ್ತದೆ. ಮತ್ತು ಇವು ಪ್ರವಚನ ಭಾಳ ಜೀವಂತವಾಗ್ಯದ. ಜೀವಂತ ಪ್ರವಚನ ಅಂದೆ ನಾನು. ಜೀವಂತ ಪ್ರವಚನ ಅಂದರೆ ಏನು? ಇಲ್ಲಿ ಬಂದು ಕೂಡುವ ತನಕ ನನ್ನ ತಲೆ ಒಳಗಿರೋದಿಲ್ಲ. ಇದೇ ಹೇಳೋದು. ಮುಂಚಿತವಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು. ಹಿಂಗೊಂದು ಊರಾಗ ಹಿಂಗೆ ಆಯ್ತಂತ. ದೊಡ್ಡ ಸಭಾದೊಳಗೆ ಒಂದು ವಿಷಯ ಇಟ್ಟಿದ್ರಿ ಏನು, ಈ ವಿಷಯದ ಮೇಲೆ ಪ್ರವಚನ ಮಾಡಬೇಕು. ಹೆಡ್ಬಿಟ್ಟಾಗ ಬರೆದಿರ್ತಾರಲ್ಲ, ವಿಷಯ ಕೊಟ್ಟಿರ್ತಾರೆ. ಸಂಯೋಜಕ ಬಾರಿ ಬರೀತಿದ್ದಾರೆ. ನೋಡೋನು ನಿಜವಾದ ಜ್ಞಾನಿಗಳು ಎಷ್ಟು ಜನ ಸ್ವಾಮೀಜಿಗಳದಾರ. ಅದಕ್ಕೆ ಅವನೊಂದು ಗಿಮಿಕ್ ಮಾಡಲ್ಲ. ಗೂಗ್ಲಿ ಹೋಗದ. ಕ್ರಿಕೆಟ್ನಾಗ ಗೂಗ್ಲಿ ಬಾಲ್ ಹೋಗಿತಾರೆ, ಗೊತ್ತದ? ಗೂಗ್ಲಿ ಅಂದ್ರೇನು? ಆ ಬಾಲ್ ಏನು ಒಗಿತಿರ್ತಾನಲ್ಲ, ಬ್ಯಾಟ್ಸ್ಮನ್ಗೆ ಅನಿಸ್ತದ ಇವನು ಲೆಗ್ ಸ್ಪಿನ್ ಒಗದಾನ ಅಥವಾ ಆಫ್ ಸ್ಪಿನ್. ಲೆಗ್ ಸ್ಪಿನ್, ಆಫ್ ಸ್ಪಿನ್ ಅಂತ ಇರ್ತಾವೆ, ನೀವು ಗೊತ್ತಿರ್ಲಿಕ್ಕಿಲ್ಲ. ಲೆಗ್ ಸ್ಪಿನ್ ಒಗದಾನಂತ ಇವನಿಗೆ ಅನಿಸ್ತಿರ್ತದ, ಆಟೋಮೆಟಿಕ್ ಅದು ಆಫ್ ಸ್ಪಿನ್ ಆಗಿಬಿಡ್ತದೆ, ಈ ಕಡೆ ಹೊಳೆ ಬಿಡ್ತದೆ ಬಾಲ್. ಅದಕ್ಕಂತರ ಗೂಗ್ಲಿ. ಸ್ವಲ್ಪರಲ್ಲಿ ಹೇಳೋದು ಗೂಗ್ಲಿ ಅಂದ್ರೇನು, ನಾವೇನೋ ಅನ್ಕೊಂಡಿರ್ತೀವಿ, ಇವಳು ಹಿಂಗೆ ಏನೋ ಮಾತಾಡ್ತಾಳ, ಅದು ಬಿಟ್ಟು ಬೇರೆನೇ ಮಾತಾಡಿರ್ತಾಳೆ, ಏಕ್ದಮ್ ಸ್ಟಾಕ್ ಆಗಿರ್ತೀವಿ. ಹಂಗೇನೋ ಮಾಡದ ಸಂಯೋಜಕ. ಈಗೆಲ್ಲ ವಿಷಯದಾಗ ರೆಡಿಯಾಗಿ ಕೂತವ್ರು ಇವರಲ್ಲ ಸ್ವಾಮೀಜಿಗಳು. ಅದೇ ವಿಷಯ ಎಲ್ಲ ಮನನ ಮಾಡಿಕೊಂಡು ಭಯಪಡೆ ಮಾಡಿಕೊಂಡು ಟೈಮ್ದಾಗ ಹೇಳ್ಬಿಟ್ಟವ್ರು, ವಿಷಯವನ್ನು ಚೇಂಜ್ ಮಾಡಲಾಗುತ್ತದೆ. ಇನ್ನೇನು ಮಾಡೋದು? ಇಲ್ಲಿ ಅದು ನೋಡಿರ್ತಾರೆ ಪರೀಕ್ಷೆ. ನಿಜವಾದ ಜ್ಞಾನಿ ಪಾರಾಗಿ ಹೋಗ್ತಾನ. ಪಂಡಿತನೇ ಬೇರೆ, ಜ್ಞಾನಿ ಪುರುಷನೇ ಬೇರೆ. ಪಂಡಿತ ಅಂದ್ರ ಹೌದು ನನ್ನ ನೀರ ಗೊಳೆ ಮಾಡಿದ್ದು ತೀರಿ ಹೋಗ್ತದ. ಗೊಳೆ ಮಾಡಿದ್ದ ನೀರ ನಿಂತಿದ್ದ ನೀರು ಇರ್ತದ, ಒಳಗೆ ಹುಳುಗಳಾಗ್ತವ, ನೊರ್ಸ್ ಆಗ್ತದ. ಝರಿ ನೀರು ಹೆಂಗದ?
ಜೀವಂತ ನೀರ, ಸುಡು ಸುಡು ನೀರ. ಬೋರ್ ಒಳಗಿನ ನೀರು ನೋಡಿ ಅಷ್ಟು ಸುಡು ಸುಡು ಬರ್ತದೆ. ಜೀವಂತ ನೀರ, ಸ್ವಚ್ಛ ನೀರ, ಜ್ಞಾನಿ ಪುರುಷರ ನೀರ, ಸ್ವಚ್ಛ ನೀರ. ಯಾಕೆ ಜೀವಂತವಾಗ್ಯದನ, ಏನು ಸ್ಫುರಣ ಆಗ್ತದ ಒಳಗಾದ ಹೊರಗೆ ಹೋಗಿತಿರ್ತಾನೆ. ಜಗತ್ ಪ್ರಸಿದ್ಧ ಸಿದ್ದೇಶ್ವರ ಸ್ವಾಮೀಜಿ ಅವರು ಹಾಗೇ ಇತ್ತು. ನೀನು ಯಾರೋ ಒಬ್ರು ನನಗಂದ್ರು, ವಿಷಯಗಳು ಸ್ವಲ್ಪ ಬೇರೆ ಹೇಳಬೇಕು, ಗುರುತಿರ್ಲಾರ್ದ ವಿಷಯಗಳನ್ನು ಹೇಳಬೇಕು. ನಾನು ಅವ್ರಿಗೆ ಹೇಳಪ್ಪ, ಅದೇನು ಬರ್ತದ ಅದು ಹಿಂಗೆ ಹೋಗ್ತಿತ್ತು. ಇಲ್ಲಿ ಫಿಲ್ಟರ್ ಇಟ್ಟಿಲ್ಲ. ಸತ್ತುಳ್ಳ ಪುರುಷನಿಗೆ ಫಿಲ್ಟರ್ ಇರಂಗಿಲ್ಲ. ಹೆಂಗದ ಆ ಕ್ಷಣಕ್ಕೆ ಏನು ಒಳಗಡೆ ಬರ್ತಿರ್ತದೆ ಅದು ಹೊರಗೆ ಹಾಕೋತ ಹೋಗ್ತಾನೆ ಒಬ್ಬ ಜ್ಞಾನಿ ಪುರುಷ. ಈಗದಾಗಲ್ಲ ಇವರು ಹೆಸರು ಸಿದ್ಧಾರ್ಥ ಅಲ್ಲ, ಶಿವರಾಜ್ ರೀ. ಶಿವರಾಜ್. ಜೀವಂತ. ಆ ಕ್ಷಣಕ್ಕೆ ಏನು ಬರ್ತದೆ? ಸಹಜ ಭಾವನೆ, ಯಥಾರ್ಥ ಭಾವನೆ. ನಾವೊಂದು ಶಬ್ದ ಬಳಸ್ತೇವಲ್ಲ, ಯಥಾರ್ಥ. ಹಾಗಿದ್ದ ಹಾಗೆ ಅದು ಬಹಳ ಸುಂದರದ ಯಥಾರ್ಥವಾಗಿರೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಯಥಾರ್ಥವಾಗಿರೋದು ಹೆಂಗೆ. ಸಣ್ಣ ಮಕ್ಕಳಿಗೆ ದೇವರು ಅಂತ ನಾವು ಕರಿತೀವಿ. ಯಾಕೆ? ಯಥಾರ್ಥವಾಗಿ. ಸಣ್ಣ ಮಕ್ಕಳಿಗೆ ನೀವು ಪಾವನರ ಕಡೆ ಕರ್ಕೊಂಡು ಹೋಗ್ರಿ, ಭಾಳ ದಿವ್ಸಲಿ ಹೋಗಿರ್ತೀರಿ, ಅಪರೂಪದಿಂದ ಅವ್ರು ಭಾಳ ಕಾಳಜಿ ಮಾಡಿರ್ತಾರೆ. ಹುಡುಕು ಸೋಫಾದ ಮೇಲೆ ನೀವು ಕೂತಿರ್ತೀವಿ, ಅವರು ಒಳಗೆ ಅವಲಕ್ಕಿನೋ ಉಪ್ಪಿಟ್ಟೋ ಏನೋ ಮಾಡಿರ್ತಾರ, ತಂದು ನಿಮ್ಮ ಪ್ಲೇಟ್ನ ಕೊಡ್ತಾರೆ. ನೀವು ಅಷ್ಟೇ ಭಾಳ ಫ್ಯಾಷನ್ಲಿ ತಿಂತಿರ್ತೀರಿ, ಚಮಚಲ್ಲಿ ಭಾಳ ಜಾಕಿಯಾಗಿ ಎಲ್ಲಿ ಏನು ಚಂದ ಕಾಣಬೇಕು. ಹುಡುಗರಿಗೆ ಕೊಟ್ಟಿರ್ತಾರ, ಅವ್ರು ತಿಂತಿರ್ತಾವ, ಯಾಕಡೆ ಚಲ್ಕೋತು. ಅವ್ರು ಹೋಗಿ ಕೇಳ್ತಾರ, ಇನ್ನೊಂದು ಸ್ವಲ್ಪ ತರುಣೆ ಅಲ್ಲಿ, ಬೇಡ 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 ಅಂತಾರೆ. ನೀವೇನಂತೀರಿ? ಒಳಗಡೆ ಹಸಿವಿಗಾಗಿದ್ದ ಭಾರಿ ಬಾಯಿಗೆ ಸ್ವಾದ ಆಗ್ತದೆ, ಇನ್ನೊಂದು ಸ್ವಲ್ಪ ಬೇಡ್ಲಿಕ್ಕತ್ತದ ಮನಸ್ಸ. ನೀವೇನಂತೀರಿ? ಈಗ ನಾ ಬೇಡ್ರೆ ಏನು ತಿಳ್ಕೊಂಡಾರ, ಎಷ್ಟು ಹಗರ್ಯಾದಾರ ಇವರು, ಹಿಂಗೆ ತಿಳ್ಕೊಂಡಾರ ಬಾ ಅಂತ ಹೇಳಿ ನಾವೇನಂತೀವಿ? ಬೇಡ 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 ಬೇಡ. ಇದು ಯಥಾರ್ಥ ಅಲ್ಲ. ಒಳಗೊಂದು ನಡೆದ ಬೇರೆ, ಗಂಟ್ಲೊಂದೊಂದು ಫಿಲ್ಟರ್ ಬಂದು ಬೇರೆ ಆಯ್ತು. ಸಣ್ಣ ಮಕ್ಕಳು ಹಂಗಿಲ್ಲ. ಇನ್ನೂ ಬೇಕು ಮಮ್ಮಿ, ಇನ್ನೂ ಬೇಕು ಮಮ್ಮಿ. ಒಳಗೆ ಹೋಗ್ತಾವ್ರೆ ಅವ್ರು ಕಿಚನ್ದಾಗೆ, ಉಡೆ ಹೋಗ್ತಾವ. ಇನ್ನೂ ಸ್ವಲ್ಪ ಕೊಡು, ಇನ್ನೂ ಸ್ವಲ್ಪ ಕೊಡು. ಅವ್ರೆಲ್ಲ ಡಾಕ್ಟರ್ ಮಮ್ಮಿ ಕರೀತಾವ ಹೊರಗೆ. ಎದಕ್ಕೆ ಕಂಡಿದ್ರಿ, ಎದಕ್ಕೆ ಕಂಡಿದ್ರಿ? ಅವರು ಕಳ್ತಿಲ್ಲ ಹಂಗೆ. ಅವೇ ಕರೆ, ಅವು ಯಥಾರ್ಥದವ. ಬೇಕಂದ್ರೆ ಬೇಕಂತ ಹೇಳ್ತಾವು. ಅವು ಹಿಂಗೆ ವಿಚಾರ ಮಾಡಲ್ಲ, ನಂದು ಅಬ್ರು ಏನು, ಮಂದಿ ಏನಂದಾರು. ಕಲ್ಕದೆ ನಶೀತನಾಗಿ ಎದ್ದು ಚಪಾತಿ, ತುಪ್ಪ, ಸಕ್ರೆ ಡಬ್ಬಿ ಮಾಡಿ ಮಗನಿಗೆ ಕೊಡ್ತಾರೆ. ನಾನು ತಿನ್ಬೇಕಾ? ನೆನಪಾರ್ಲಾರ್ದೆ ತಿನ್ಬೇಕು. ಅವು ಮಗು ಹೆಂಗದವ? ಯಥಾರ್ಥದವ. ಹಸಿವಾಗಿ ತಿಂತಿರ್ತಾವ. ಸಕ್ರೆ ತುಪ್ಪ ಕೊಟ್ಟಿರ್ತಾರೇನವರು, ಹಸಿವಾಗ ತಿಂದಿರ್ತಾವ. ಆ ದಿವಸ ಏನೋ ಹಸಿವಾಗಲ್ಲ. ಶಾಲ್ಯಾಗ ಮತ್ತು ಅವೆಲ್ಲ ಹುಡುಗರಿದ್ದು, ಯಾರೋ ಒಂದು ಶಾಲೆ ಹುಡುಗರು ಡಬ್ಬಿ ಕೊಟ್ಟಿದ್ದಿಲ್ಲ, ಹಸಿವಾಗಿ ಎತ್ತಿನ ತಗೋ, ನಮ್ಮ ಮಮ್ಮಿ ಕೊಟ್ಟಾಳ, ನಾನು ಇವತ್ತು ಹಸಿವು ನಾನು ಎತ್ತಿನ. ಹುಡುಗರು ಹೆಂಗ ಇದು ಸಕ್ರೆ ತುಪ್ಪ ಅದು ಕೊಡ್ಬೇಕು ಅನ್ನೋ ವಿಚಾರ ಇಲ್ಲ ಹುಡುಗರಿಗೆ. ಗೆಳೆಯರಿಗೆ ಕೊಟ್ಟುಬಿಟ್ಟು ಹುಡುಗರು ವಿಚಾರ ಮಾಡಲಿಲ್ಲ. ಹೆಂಗದ ಭಾವ? ಮನೆಗೆ ಬತ್ತು ಹುಡುಗ, ತಾಯಿ ನೋಡ್ತಾಳ ಡಬ್ಬಿ ಎಲ್ಲ ಇತ್ತು. ತಿಂದೇನಪ್ಪ? ತಿರ್ಲಿಲ್ಲ. ಮತ್ತೆ ಎಲ್ಲಿ ಹೋಯ್ತಿದ್ದು? ನನ್ನ ಗೆಳೆಯ ತಿಂದ. ಅಷ್ಟು ನಶೀಕನಾಗಿ ಅದು ಸಕ್ಕರೆ ತುಪ್ಪ ಮಾಡಿಕೊಟ್ಟ. ಮತ್ತೊಬ್ಬ ಕೊಡ್ತೀವಿ, ಮತ್ತೊಬ್ಬರು ಕೊಡ್ಲಿಕ್ಕಿರ್ತೈತೆ. ಇನ್ನೊಬ್ರಿಗೆ ಕೊಡಬಾರ್ದು ಪಾಠ ತಾಯಿ ಕಲಿಸ್ತಾಳ. ಅದು ದೇವರಾಗಿ ಹುಟ್ಟಿ ಬಂದಿತ್ತು, ಅದ್ರ ಮನಸ್ಸು ಸಾಣ ಮಾಡ್ಲಿಕ್ಕತ್ತ ತಾಯಿ. ದೊಡ್ಡದು ಹಾಕೋತ ಹುಡುಗ ಪಕ್ಕಾ ಕಲ್ತು ಇನ್ನೊಬ್ರು ಕೊಡಬಾರ್ದು.
ಮುಂದೆ ತಾಯಿ ತಂದೆಗೆ ಕೊಡ್ಲಿಲ್ಲ. ಈಗ ಒದ್ದು ಇಬ್ರು ಅವಪ್ಪ ವೃದ್ಧಾಶ್ರಮದಾಗ, ಅವಾಗ ವೃದ್ಧಾಶ್ರಮದಾಗ ಕೂತು ಅಂತಿದ್ರಿ ಅವರು, ವೃದ್ಧಾಶ್ರಮದಾಗ ಕೂತು ಅಂತಿದ್ರು, ಏನು ದಿನಮಾನ ಬಂದು ಮಕ್ಕಳು ಅಂತ ಹುಟ್ಟಿದ್ರು. ಎಲ್ಲಿ ಹುಡ್ತಾವ? ನೀ ಕಲಿಸಿದ ಪಾಠ ಇನ್ನೊಬ್ರಿಗೆ ಕೊಡಬಾರ್ದು ಕಲಿಸಿದಲ್ಲ, ಅದೇ ಬರ್ತೀರಿ. ಬಹಳ ವಿಚಾರ ಹೌದಲ್ಲ? ಹಾಗ ಈ ಪ್ರವಚನ ಹೆಂಗದಾವ? ಸಹಜ ಸಹಜ. ಕೆಲವೊಂದು ಪ್ರವಚನ ಇನ್ಫಾರ್ಮೇಟಿವ್ ಇರ್ತಾವ, ಅದ್ರೊಳಗೆ ಜ್ಞಾನ ಬರ್ತದ. ಕೆಲವೊಂದು ಪ್ರವಚನಗಳು ಮೋಟಿವ್ ಇರ್ತಾವ, ಮೋಟಿವೇಶನಲ್ ಪ್ರವಚನಗಳು ಬೇರೆ. ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನಗಳು ತತ್ವಜ್ಞಾನ ಪರ ಇದ್ದು, ಜ್ಞಾನವೇ ಹೇಳ್ತಿದ್ದು. ಸರಕಾಗಿ ಗುಬ್ಬಿ ಹಿಂಗಿದ್ದು ನಮಗೂ ಎಲ್ಲ ಥರ ಬರ್ತಾವೆ, ಹೌದಲ್ಲ? ಅವ್ರು ಹೇಳುವಂಥ ಶೈಲಿ ಒಂದೇ ತಗೊಂಡಿವಿ ವಿನಃ ಎಲ್ಲ ಥರ ಅವ್ರದ್ದೊಂದು ಸ್ಥಿತಿ ಇತ್ತು, ಆ ಸ್ಥಿತಿಯಿಂದ ಅವ್ರು ಹೇಳ್ತಿದ್ರು. ಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು ಪ್ರವಚನಗಳು ಮೈಸೂರದಾಗ ನಡೆದಿತ್ತು. ಪ್ರವಚನದಾಗ ಸಹಜವಾಗಿ ಅವ್ರು ಹೇಳಿದ್ರು, ಏನು ಮನೆಯ ಬಾಕಲ ಯಾಕಡಿದ್ದಾರೆ ಏನು, ಅವ್ರು ಇದೇ ಹೇಳ್ಕೋತ ಬಂದರು. ಕಿಟಕಿ ಯಾಕಡಿದ್ದಾರೆ ಏನು, ಮನೆಯೆಲ್ಲ ಚಂದ ಕಟ್ಟಿರ್ತೀರಿ, ಎಲ್ಲಾರು ಬಂದಾಕ ಎಷ್ಟು ಚಂದ ಕಟ್ಟಿರಿಪ್ಪ ಅಂದ್ರೆ ಎಷ್ಟು ಆನಂದ ಆಗ್ತಿರ್ತೀರಿ ನಿಮಗೆ. ಅವ್ರ ತತ್ವಜ್ಞಾನ ಏನು, ಮನೆಯೊಳಗಿರುವಂಥವನು ಆನಂದವಾಗಿರ್ಬೇಕು, ಅವನು ಯೋಗ್ಯವಾಗಿರ್ಬೇಕು, ಮನೆ ಹಂಗಿದ್ದಾರೆ ಏನು ಅಂತ ಅವ್ರು ಹೇಳ್ತಿದ್ರು. ಸರಿನೂ ಅದು, ಅದೇನು ಕೆಟ್ಟದ್ದಲ್ಲ. ಖರೆ ಇಷ್ಟು ವಿಚಿತ್ರದ ಜಗತ್ತಿದು. ಆ ಪ್ರವಚನ ಕೇಳೋಕೊಬ್ಬ ಕೂತಿದ್ದ, ವಾಸ್ತುಶಾಸ್ತ್ರಜ್ಞ ಕೂತಿದ್ದ. ಎಲ್ಲಾ ಪ್ರವಚನ ಮುಗಿದ ಬಳಿಕ ಬಂದು ಕೇಳ್ದವನು, ಏನ್ರಿ ಸ್ವಾಮೀಜಿ ಹಿಂಗೆ ಹೇಳ್ತೀರಿ, ವಾಸ್ತುವಿದ್ಯೆ ಎಲ್ಲಿಂದ ಬಂತು? ವಾಸ್ತುವಿದ್ಯೆ ಏನು ಸುಮ್ಮನೆ ಬಂತೇನು? ನಿಮ್ಮಂತ ಜ್ಞಾನಿ ಪುರುಷರು ಋಷಿ ಮುನಿಗಳು ಕೊಂಡು ಹಿಡ್ದಿದ್ದು ಇದೆಂಗ ಸುಳ್ಳಿರ್ತದ, ಹೆಂಗ ಸುಳ್ಳಿರ್ತದ? ನೀವು ಸುಳ್ಳು ಹೆಂಗಂದ್ರಿ? ಈಗ ನೀವು ಸುಳ್ಳು ಹೆಂಗಂದ್ರಿ? ಏನು ಉತ್ತರ ಕೊಡ್ಬೇಕು? ಏನೋ ಮಾತಾಡ್ಲಿಕ್ಕೆ ಬರುವಂಥವ್ರು. ವಾಸ್ತುವಿದ್ಯಾ ಜ್ಞಾನಿ ಪುರುಷ ಕಂಡು ಹಿಡ್ದಾನ. ಜ್ಯೋತಿಷ ವಿದ್ಯಾನು ದೊಡ್ಡ ದೊಡ್ಡ ಮಹಾತ್ಮರ ಕಂಡು ಹಿಡ್ದಾರೆ. ಭೃಗು ಮಹರ್ಷಿ ಅಂತ ಭೃಗು ಸಂಹಿತ ಬರದ. ಭೃಗು ಸಂಹಿತೆ ಒಳಗೆ ಏನೇನ್ ಕೊಟ್ಟಾರೆ ನೋಡಿದ್ರೆ ಅದ್ಭುತ ಆಗಿ ಹೋಗ್ತದೆ. ಎಂತ ಸೈನ್ಸ್ ಅದ, ಎಂತ ವಿಜ್ಞಾನ ಅದ, ಅದಕ್ಕೂ ಸುಳ್ಳು ಹೆಂಗ ಅನ್ನಕ ಬರ್ತದೆ? ನಾ 1000 ಹೇಳ್ತೀನಿ, ಜ್ಯೋತಿಷ ಎಲ್ಲ ಸುಳ್ಳದ, ವಾಸ್ತುವಿದ್ಯಾ ಸುಳ್ಳದ. ಯಾಕ? ಅವ್ರು ಹೇಳಿದ್ದು ನಿಜ, ಅವರೆಲ್ಲ ಮೀರಿ ಹೋಗಿದ್ರು. ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಸಂಸಾರ ಇಲ್ಲ, ಮಕ್ಕಳಿಲ್ಲ, ಹೆಂಡರು ಇಲ್ಲ, ಮತ್ತ ಅವ್ರು ಅದೇ ಹೇಳೋರಲ್ಲ. ತಳಕ್ ಕೂತವ್ರು ಎಲ್ಲ ಬೇರೆ ಅದ, ಅವ್ರಿಗೆ ಮಕ್ಕಳು ಬೇಕು, ಗಂಡ ಸರಿ ಇರಬೇಕು, ಆರೋಗ್ಯವಂತರಾಗಿರೋ ಬೇಕಲ್ಲ. ಬೈಕು ತಗೊಂಡು ಬಂದವ್ರು ನೀವು. ನಾ 1000 ಹೇಳ್ತೀನಿ, ಎಲ್ಲ ಆಸೆ ಬಿಡುವಂತ ಬಿಡ್ತೀರಿ ನೀವು? ಒಳ್ಳೆ ಹೇಳಕ್ ಬಂದ, ನಾ ಎಲ್ಲ ಬಿಟ್ಟು ಗೊತ್ತ ನಮಗೊಟ್ಟು ಬಿಡಿಸ್ತಾನ. ನೀನು ಎಲ್ಲಕತ್ತೀರಿ ಮನೆ ಅವರು ಭಾಳ ಸೇವಾ ಮಾಡತ್ತಾಳ ನೋಡು, ನಾಳೆ ಸಂದೇಶ ಆಗ್ತಾಗತ್ತ. ಮದುವೆ ಪತ್ರ ಮಾಡೋದು ಹೌದಲ್ಲ? ಸನ್ಯಾಸಿಗಳ ಕಡೆ ಭಾಳ ಹೋಗ್ಲಿಕ್ಕಂದ್ರ ಜನ ಡೌಟ್ ಪಡ್ತಾರ. ನೋಡ್ರಿ, ಭಾಳ ಹೋಗಿಸ್ ಬಿಡ್ಬೇಡ್ರಿ, ತನ್ನಂಗೆ ಬೂದಿ ಬಡಕ್ ಮಾಡಿ ಇಟ್ಟ. ಹೌದಲ್ಲ? ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಉತ್ತರ ಕೊಡಕ್ಕೆ ಬರಲಿಲ್ಲ. ನಾನು ಎಲ್ಲ ನೋಡ್ಬೇಕಾಗ್ತದ, ಬರೀ ನಂದೇ ನೋಡ್ಬೇಕೇನದ? ನಾ ಎಲ್ಲ 1000 ಹೇಳ್ತೀನಿ ನಿಮಗೆ, ನೀವು ನನ್ನಂಗೆ ಬಿಟ್ಟು ನಿಂದ್ರಿ ಅಂತೇಳಿ ನಿಂದಿರ್ತೀರಿ. ನಮ್ಮ ಸಂಸಾರ ಒಳಗೆ ಬರೀ 1 ತಾಸು ತೆಗಿಬೇಕಾದ್ರೆ ಹೈರಾಣದ ನಮಗೆ. ಇದು ಸಂಸಾರ ಸಾಮಾನ್ಯ ಅಲ್ಲಮ್ಮ, ಇದು ತಗೊಂಡು ಮುಳುಗುತ್ತದೆ. ಇದು ಇದರಂದ ಟೈಮ್ ತೆಗಿಬೇಕಾಗ್ತದ. ಇನ್ನು ಬಹಳಷ್ಟು ತರಹ ನಮ್ಮ ತಲೆ ಒಳಗೆಲ್ಲ ಬಹಳ ಯೋಜನೆಗಳು ಹಾಕೊಂಡಿವಿ ನಾವು ಮತ್ತೆ ಸಿದ್ಧಾರ್ಥ ಶಿವರಾಜ್ ಟೆಸ್ಲಾ ಟೆಕ್ನಿಕ್ ಕೋರ್ಸ್ ಅಂತ ಒಂದು ರೆಡಿ ಮಾಡೋರಿದೀವಿ. ಹಲವಾರು ತರದ ವಿದ್ಯೆಗಳದಾವ, ಅದ್ರಾಗ ಒಂದು ಅಧ್ಯಾತ್ಮ ವಿದ್ಯೆ. ಸಿದ್ದೇಶ್ವರ ಸ್ವಾಮೀಜಿಗಳು ಕುಂಡಲಿನಿ ಜಾಗೃತಿ ಮಾಡೋದು, ಸ್ಪೇಸ್ ಟ್ರಾವೆಲಿಂಗ್ ಅನ್ರಿ, ಕ್ಲಾರಿವೈನ್ಸ್ ಅನ್ರಿ, ಟೆಲಿಪತಿ ಅನ್ರಿ, ಹಲವಾರು ಥರದ್ದು ಶಕ್ತಿಗಳು. ಇದನ್ನು ಅವ್ರು ಬಳಸಿಲ್ಲ. ನಮ್ಮ ಕಡೆ ಅದೊಂದು ಪ್ಲಸ್ ಪಾಯಿಂಟ್ ಅದ.
ಅವ್ರು ಎಂದೆಂದು ಯಾರಿಗೂ ತಲೆ ಮೇಲೆ ಕೈ ಇಟ್ಟು ದೇವ್ರು ತೋರಿಸಿಲ್ಲ. ಜಗತ್ನಂದು ಇದೇ ದೇವ್ರ ಬಟ್ಟು ಮಾಡಿ ತೋರಿಸಿ ಆ ಥರದ ಎಳತ್ತಂದು ನೀವು ಮುಂದೆ ನಿಲ್ಲಿಸ್ತೀವಿ. ಅದೊಂದು ನಂಬಲ್ಲಿ ಶಕ್ತಿ, ತಪಸ್ಸಿನ ಶಕ್ತಿ. ನಿನ್ನೆ ಒಂದು ಪ್ರಶ್ನೆ ಕೇಳಿದೆ ನಿಮಗೆ, ಯಾವ ವಿಷಯದಲ್ಲಿ ಪ್ರವಚನ ಮಾಡಲಿ ಅಂತ. ಹೋಟೆಲ್ದಾಗ ಹೋಗಿರ್ತೀರಿ, ಈಗಂತೂ ಹೋಟೆಲ್ ಭಾಳ ನೀವು ಹೇಳೋಣ ರೆಡಿ ಮಾಡ್ತಾರೆ ಅವರು, ಅಟೋತನ ಕೂಡ್ಬೇಕು ನೀವು, ಅಂದ್ರೆ ಬಿಸಿ ಬಿಸಿ ಕೊಡೋರಲ್ಲಿ. ಅಲ್ಲೇನದ, ಇಡ್ಲಿ ಅದ, ವಡ ಅದ, ಮತ್ತೇನದ, ಉಪ್ಪಿಟ್ಟು ಅದ, ನೀವು ಹೇಳಿದ್ದೇ ಮಾಡಿಕೊಡ್ತಾರಲ್ಲ ಅವರು. ಹಂಗೆ ನಾವು ಅಡಿಗೆ ನೀವು ಕೇಳಬೇಕು, ಇದೇ ಪ್ರಶ್ನೆ ಕೇಳಬೇಕು. ನಮ್ದು ಸ್ಟಾರ್ ಪರಮಾತ್ಮ ಮ್ಯಾಲಿಂದ ಏನು ಹೇಳ್ತಾನ, ನಾವು ಡೈರೆಕ್ಟ್ ನಿಮ್ಗೆ ಹೇಳೋರು. ಭಾಳ ಚಂದ ಇರ್ತದೆ, ಕರೆಕ್ಟ್ ಅಲ್ಲ? ನಾ ಇದೇ ಹೇಳ್ಬೇಕಂತ ಪ್ರಿಪೇರ್ ಮಾಡಿ ಬರೋದಕ್ಕಿಂತಲೂ ಇದು ಭಾಳ ಅದ್ಭುತ. ಇವತ್ತು ಫಸ್ಟ್ ಕ್ಲಾಸ್ ಒಂದು ಪ್ರಶ್ನೆ ಕೇಳಿ ನಾವು, ಅದು ಯಾವ್ದು ಬೇಕಾದಿರ್ಬೋದ ಕೇಳಿ, ಯಾರು ಕೇಳಿರ್ತಾರೆ ಅದೇ ವಿಷಯದಲ್ಲಿ ಪ್ರವಚನ ಮಾಡ್ತಾರೆ. ಹಾಗಲ್ಲ, ಒಂದು ದೇವರ ಜೈಕಾರ ಹೊಡೆಯೋದು, ಭಾಳ ಆನಂದ ಪಡೆಯೋದು, ಆನಂದಲೇ ಕುಣಿಯೋದು ಮಾಡ್ಯಾರ. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ ಹೇಳಿ? ಯಾಕೆ ಮಾಡಿಲ್ಲ ಅಂದ್ರೆ ಅವರು ಜ್ಞಾನ ಯೋಗಿಗಳು. ಇದರಲ್ಲಿ ಜ್ಞಾನ ಯೋಗಿ ಬಹಳ ಗಂಭೀರವಾಗಿರ್ತಾನೆ, ಬಹಳ ಶಾಂತವಾಗಿರ್ತಾರ. ಅವರಲ್ಲಿ ಒಂದು ಸಂತೋಷ ಇರ್ತದ, ಅದು ಸೂಕ್ಷ್ಮ ಇರ್ತದೆ ಸಂತೋಷ. ಒಂದೇ ತರ ನಗು, ಅದು ಎಂದೂ ಜಾಸ್ತಿ ಆಗಲ್ಲ. ಭಕ್ತಿ ಯೋಗಿ ಏನದಲ್ಲ, ಅವನು ದೇವರನ್ನ ನೆನೆಸಿ ಕುಣಿಯೋದು, ಹಾಡೋದು, ಸಂತೋಷ ಪಡೋದು. ಪಾಂಡುರಂಗಕ್ಕೆ ನೀವು ಹೋಗಿದ್ರಿ ಅಂದ್ರೆ ಪಂಡ್ರಾಪುರಕ್ಕ, ಅಲ್ಲಿ ನೋಡಿ ಎಷ್ಟು ಚಂದ ಮಾಡ್ತಾರೆ, ಕೂಡಿ ಆಡೋದೇನು. ಅದು ಯಾವ ಮಾರ್ಗ? ಭಕ್ತಿ ಮಾರ್ಗ. ನಿಮ್ಮಂಥವ್ರಿಗೆ ಭಕ್ತಿ ಮಾರ್ಗ ಶ್ರೇಷ್ಠ. ಸಂಸಾರಿಕರು ಭಾಳ ನಕ್ಕಿಲ್ಲ, ಸಂಸಾರ ಒಳಗೆ ನಗ್ಲಕ್ಕೆ ನಮಗೆ ಸಿಕ್ಕಿಲ್ಲ. ಎಲ್ಲಿ ನಗುತ್ತೀರಿ? ಜಂಜಾಳದಾಗ ನಗುಸೇ ಬಿಡಲ್ಲ ನಿಮಗೆ. ಒಂದು ಕೂಸಿಗೆ ಇಡೋರಾಗ ಅದು ಕೊಯ್ ಆಗ್ತದ, ಅವ್ರಿಗೆ ನಮ್ಸೂರಾಗ ಗಂಡ ಕೊಯ್ ಎತ್ಕೊಂಡಿರ್ತಾನ, ನಂಗೆ ಅದೇ ಬೇಕು ಎತ್ಕೊಂಡಿರ್ತಾನೆ, ಇದೇ ಬೇಕು. ಎಲ್ಲಿ ಹೊಂಟಿ? ಸತ್ಸಂಗ್ ಹೊಂಟಿ ಮಾಡಿಕೊಟ್ಟು ಹೋಗಿ ಮೊದಲ. ಈಗದ ನಗ್ಲಕ್ಕೆ ಸಿಕ್ಕಿಲ್ಲ ನಮಗೆ, ಸಂತೋಷ ಸಿಕ್ಕಿಲ್ಲ. ಅದು ಆನಂದದ ಮಾರ್ಗ, ಭಕ್ತಿ ಮಾರ್ಗ. ವೆರೈಟಿಗಳದರೊಳಗೆಲ್ಲ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ. ಇವತ್ತು ಯಾವ ವಿಷಯದಲ್ಲಿ ನಾ ಹೇಳಿ ಸ್ವಲ್ಪ ಸೂಚನೆ ಕೊಡ್ರಿ. ನಾನು ಲಡ್ಡು ಮುತ್ತನ ಬಗ್ಗೆ ಹೇಳ್ಯಾ? ಲಡ್ಡು ಮುತ್ಯ ಅಕ್ಕಲ್ಕೋಟ ಸ್ವಾಮಿ ಸಮರ್ಥರು, ವೆಂಕಟಾಚಲ ಅವಧೂತರು, ಆ ಬಳಿಕ ಹುಬ್ಬಳ್ಳಿ ಸಿದ್ಧಾರೂಢರು. ಹುಡುಗರು ಶಾಂತ ಕೊಡ್ರಪ್ಪ, ಸ್ವಲ್ಪ ಸಮಾಧಾನ ಕೊಡ್ರಪ್ಪ. ಫೋಟೋ ತೆಗೆದು ವಿಡಿಯೋ ಮಾಡ್ಬೇಕು ಮಾಡ್ಲತ್ತಾರಲ್ಲ ಅವರು. ಫಸ್ಟ್ ಬಿಸ್ಕೊಂಡಾಗ ಶಿವ ನೋಡ್ತೀನಿ ಅದಲ್ಲ, ಲಕ್ಷ ಕೋಟಿ ಕೇಳಿ. ಈ ಪ್ರವಚನ ಭಾಳ ಅದ್ಭುತಗಳದ, ನಾಲೆಜ್ ಭಾಳ ಅದಿದ್ರೊಳಗೆ. ನಿಮ್ಮ ಸಂಸಾರಕ್ಕೆ ಉಪಯೋಗ ಆಗುವಂಥದ್ದು ಹೇಳೋದಿಲ್ಲ. ಭಾಳ ದುಷ್ಟ ಶಕ್ತಿ ಬಗ್ಗೆ ಮಾತಾಡೋದೇನು. ಸಿದ್ದೇಶ್ವರ ಸ್ವಾಮೀಜಿ ಅದ ಹೆಸರೇ ತೆಗೆದಿಲ್ಲ. ಅವರು ಜ್ಞಾನ ಮಾರ್ಗ ಇರೋದ್ರಿಂದ ಅದು ಹೆಸರು ತೆಗೆದಿಲ್ಲ. ನನ್ನ ಕಡೆ ತಂತ್ರ ಮಾರ್ಗದ, ಯೋಗ ಮಾರ್ಗದ, ಭಕ್ತಿ ಮಾರ್ಗದ, ಯಾವ ಮಾರ್ಗನೂ ಬಿಟ್ಟಿಲ್ಲ. ಎಲ್ಲ ಮಾರ್ಗದ ಅಭ್ಯಾಸ. ಕಟಯೋಗ ಮಾಡಿದ್ದೀವಿ. ಕಟಯೋಗ ಅಂದರೆ ಒಂದೇ ಕಾಲಲ್ಲಿ ನಿಂತು ತಪಸ್ಸು ಮಾಡೋದು. ಅವಧೂತ ಮಾರ್ಗ ಬೇರೆ, ಅದರದ್ದು ಅನುಷ್ಠಾನ ಮಾಡಿದ್ದೀವಿ. ಅವಧೂತ ಮಾರ್ಗ ಇಲ್ಲಿ ಗದ್ದೆನಕರಿಯಲ್ಲಿ ಆಶ್ರಮದೊಳಗೆ ಅನುಷ್ಠಾನ ಮಾಡಿದ್ದೀವಿ. ಅವಧೂತರ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಅವಧೂತರು ಯಾರಿಗೆ ಅನ್ನಬೇಕು? ಅವಧೂತ ಯಾರಿಗೆ ಅನ್ನಬೇಕು? ಅವಧೂತ ಎಲ್ಲನೂ ಯಾವ ತೊಳೆದಾನ ಅವನು ಅವಧೂತ. ಮತ್ತ ಸಣ್ಣ ಮಗುವಾಗ್ಯಾನ ಅವ ಅವಧೂತ. ಸಣ್ಣ ಮಗುವಿನಂಥದ್ದು ಮನಸ್ಸು ಯಾವಂದಾಗ್ಯದ ಅವ ಅವಧೂತ. ಸಿದ್ಧಾರೂಢರ ಶಿಷ್ಯ ಗುರುನಾಥಾರೂಢ ಸಣ್ಣ ಮಗುವಿನಂಥ ಸ್ಥಿತಿ ಬಂದಿತ್ತು. ಮಠದೊಳಗೆ ನೀವು ಹೋದ್ರೆ ಅವ್ರು ಹೇಗೆ ಮೂಲೆ ಹಾಕೊಂಡು ಹೋದ್ರು, ಯಾವಾಗಲೂ ನಗುಮುಖ, ಹುಚ್ಚರಂಗ, ಬಾಲವಸ್ಥಾ, ಉನ್ಮತ್ತವಸ್ಥಾ, ಪಿಶಾಚಾವಸ್ಥಾ. ಅವಧೂತರಿಗೆ ಎಷ್ಟು ಅವಸ್ಥೆಗಳದಾವ? 3 ಅವಸ್ಥೆಗಳದಾವ. ಬಾಲಾವಸ್ಥಾ ಅಂದ್ರೆ ಸಣ್ಣ ಮಗುವಿನ ಹಂಗಿರೋದು. ಸಣ್ಣ ಮಗುವಿನಂತ ಸ್ಥಿತಿ ಎಲ್ಲರ ಲಕ್ಷಕ್ಕೆ 1 ಸನ್ಯಾಸಿಗೆ ಬರ್ತದ, ಎಲ್ಲರಿಗೂ ಬರೋದಿಲ್ಲ.
ಸಣ್ಣ ಮಗುವಿನ ಅವಸ್ಥೆ ಅಂದ್ರೆ ಏನಮ್ಮ? ಈ ಗುರುನಾಥ ರೀಡ ಹಿಂಗ ಉತ್ತರಂಗಿ ಹಿಂಗ್ ಕೂಡ್ತೈತಿ. ಸಣ್ಣ ಹುಡುಗರು ಹೆಂಗ ಹಿಂಗ ನಾಲ್ಗಿ ಹೊರಗೆ ಜೋಲ್ಸೋದು ಓದ್ಕೊಂಡ್ರು ಅವರು ಹುಚ್ಚ ಅನ್ನಬೇಕು ನೀವು. ಹುಚ್ಚರು ಜಾಕ ಮಾಡಿದ್ರ ಮಾಡೇ ಮಾಡೋರು, ಬಿಟ್ಟೇ ಬಿಡೋರು, ಯಾರು ತಿನ್ನಿಸೋದಕ್ರ ಊಟ ಮಾಡೋರು. ಯಾವ ಹೆಣ್ಮಗಳು ಬಂದ್ರು ಅಂದ್ರ ಅಮ್ಮ ತಿನ್ಸಮ್ಮ ಮಾಡ್ತಿದ್ರು. ಯಾವ ಸ್ವಾಮೀಜಿಗಳು ಮಾಡ್ತಾರ ನಾಚ್ತಾರಲ್ಲ ಭಾಳ ಸ್ವಾಮೀಜಿಗಳು, ಅವ್ರು ನಾಚ್ತಿದ್ರು. ಸುತ್ತ ಮಾಡೋಣ ತಿನ್ನೋದು ಅಂಥ ಅವಸ್ಥೆ ಇತ್ತು ಅವ್ರದ್ದು. ಯಾವುದು? ಗುರುನಾಥಾರೂಢ. ಹೆಚ್ಚಿಗೆ ಮಾತಿಲ್ಲ, ಒಡ. ನಮ್ಮ ಮಾತು ಇಷ್ಟ ಅವ್ರು ನಿಮಗೆ ಹೇಳ್ತೀನೋ, ಭಾಳ ಮಾತು ನಮ್ಮ ಸುಮ್ಮ ವ್ಯರ್ಥ. ವಾಡ ಕಟ್ಟಿ ಮೇಲೆ ಕೂತಿರ್ತಾರೆ ನೋಡ್ರಿ ನೀವು, ಸುಮ್ಮನೆ ಎಲ್ಲಿಯೋ ಕತ್ತಿ ತೆಗಿತಾರೆ. ಆದವಾಗ ನನಗೆ ಅಡ್ಮಿಟ್ ಮಾಡಿದ್ರಿ ಅವ್ವ, 8 ಸಾವಿರ ಬಾಟ್ಲಿ ಅದು ಯವ್ವ, ಹಂಗಾಯ್ತು ಯವ್ವ. ಅರ್ಥವೇ ಇಲ್ರಿ ಇವೆಲ್ಲ. ಬಡ ತಂದು ದುಃಖೆಲ್ಲ ಅವ್ರಿಗೆ ಹೇಳೋದು. ಆಕೆ ತಡ್ಕೊಂಡು ನಾನು ಇಲ್ಲ ತಂದ ಮಾತಾಡ ನಿನ್ನ ಮುಗಿಸ್ ಆಕಿನ ಮುಗಿಸ್ತಾನೆ ಈಕಿ ಚಲೋ ಮಾಡ್ತಾಳೆ. ನಾನು ಹಂಗ ಈಗ ಎಷ್ಟು ಚಂದ ನೆಕ್ಲೆಸ್ ಅದು ಎಲ್ಲಿಂದ ತಂದಿ? ಇಲ್ಲ ತವ್ರ ಮನೆಗೆ ಹೋಗಿದ್ದೇವು, ನಾನು ಅಣ್ಣ ಮಾಡಿಸ್ದೇವು. ಈಕಿ ಮತ್ತು ಹೊಟ್ಟೆ ಭಾಗ ಮತ್ತೆ ಈಕಿಗೆ ಅಂಡು ಹೋಗಿ ಕಿರಿಕಿರಿ ಕೊಡೋದು. ನೋಡ್ರಿ ಆಕೆ ಚಂದ ಹಾಕೊಂಡು ಬಂದಾಳ, ನೀವು ಒಟ್ಟು ತಂದು ಕೊಡ್ರಿ. ವ್ಯರ್ಥರೀಪ. ಜೀವನದಾಗ ಹುಟ್ಟಿ ಬಂದು ತಿಳ್ಕೊಳ್ಳುವಂಥದ್ದು ಭಾಳದ. ಅದು ಹೋಯ್ತು. ಜ್ಞಾನ ಅನ್ನುವ ರತ್ನ ಹೋಯ್ತು. ನಿಜವಾದ ರತ್ನ ಯಾವುದು? ಜ್ಞಾನ. ನಿಜವಾದ ರತ್ನ ಯಾವುದು? ಜ್ಞಾನ. ನಿಮ್ಮ ಕೈಗೆ ಭೂಷಣ ಯಾವುದು? ಪಟ್ಲಿ ಬಿಲ್ವರಲ್ಲ. ಒಳ್ಳೆಯ ಕರ್ಮ ಮಾಡೋದೇ ಭೂಷಣ. ಗಂಟಾಗ ನೆಕ್ಲೆಸ್ ಹಾಕೋತಾರ ಕೊಳ್ಳಾಗ, ಅದು ಭೂಷಣ ಅಲ್ಲ. ರುಚಿ ಮಾತಾಡೋದೇ, ಸಿಹಿ ಮಾತಾಡೋದು. ನುಡಿದರೆ ಮುತ್ತಿನ ಹಾರದ ಹಂಗಿರಬೇಕು. ಸಿದ್ದೇಶ್ವರ ಸ್ವಾಮೀಜಿಯವರ ಮಾತುಗಳು ಸಾಧಾರಣ ಇದ್ದು ಬಹಳ ಆನಂದ ಯಾಕೆ ಕೊಡ್ತಿದ್ದು? ಯಾಕಂದ್ರೆ ಆ ಹೇಳುವ ಪರಿ ಆನಂದವಾಗಿತ್ತು. ನಾವು ಏನು ವಿಷಯ ಹೇಳ್ತೀವೋ ಅದಕ್ಕೂ ಬಹಳ ಮಹತ್ವ ಇಲ್ಲ. ಆ ಒಳಗಿಂದ ಇದು ತಗೋಬೇಕು ಆ ಸ್ಥಿತಿ. ಭೂಷಣ ಅವಧೂತರ ಬಗ್ಗೆ ಹೇಳಕತ್ತಿಲ್ಲ. ಗುರುನಾಥಾರೂಢ ಸಣ್ಣ ಮಗುವಿನಂಥ ಮನಸ್ಸಾಗಿತ್ತು ಗುರುನಾಥಾರೂಢ. ಗುರುನಾಥಾರೂಢ ಅವಧೂತ ಸ್ಥಿತಿಗೆ ಬಂದು ಮುಟ್ಟಿದ್ದ. ಈ ಗುರುನಾಥಾರೂಢ ಹೋದ ಜನ್ಮದಾಗ ಏನಿದ್ದ? ಒಂದು ಚಂದ ಸತ್ಸಂಗ ನಡೆದಿತ್ತು. 1 ತಿಂಗಳ ಪರ್ಯಂತರವಾಗಿ ಬಹಳ ಸುಂದರ ಪ್ರವಚನ ಸಿದ್ಧಾರೂಢರು ಹೇಳ್ತಿದ್ರು. ಮೈಮರೆತು ಜನ ಕೇಳೋರು. ಏನು ಶಾಸ್ತ್ರ? ಸಿದ್ಧಾರೂಢರ ಜೀವನ ಬರೀ ಶಾಸ್ತ್ರ ಹೇಳೋದ್ರಾಗ ಹೋಗ್ಯಾರ. ನಸಿಕ್ನಾಗ 6 ಗಂಟೆಗ ಉಜ್ಜಣ್ಣನವರ ಮನೆಯಲ್ಲಿ ನಿಂತುಕೊಂಡು ನೋಡ್ರಿ, ಅವಧೂತ್ರವರು ಮನ್ಯಾಗ ಯಾಕೆ ಇರ್ಲಿಕ್ಕಂದಿಲ್ಲ. ಈಗ ನಾವಿಲ್ಲ ಮನ್ಯಾಗ. ಅವ್ರಿಗೆ ಮನೆ ಏನು, ಅರಮನೆ ಏನು, ಸ್ಮಶಾನವೇನು, ಎಲ್ಲವೂ ಅಷ್ಟೇ. ಚಂದ ಪ್ರವಚನ ನಡೆದಿತ್ತು. 1 ತಿಂಗಳ ಪ್ರವಚನ ಆದ ಬಳಿಕ ಕೊನೆಗೆ ಹಿಂಗೆಲ್ಲ 100 ಜನ ಸೇರಿದ್ರು. ಆ ಪ್ರವಚನದೊಳಗ ದಿನಾಲು ಒಂದು ಹುಲಿ ಬರ್ತಿತ್ತು. ಕಂಟಿ ಒಳಗೆ ಕೂತದ ಪ್ರವಚನ ಕೇಳ್ತಿತ್ತು. ಅದಕ್ಕೆ ಏನ್ ತಿಳಿತಿತ್ತು ಯಾರು ಗೊತ್ತು? ಪ್ರಾಣಿ ಅದಕ್ಕೇನ್ ತಿಳಿತದ? ಖರೆ ಏನೋ ಸಂತೋಷ, ಗುರುವಿನ ನಗಮುಖ, ಆ ಗುರುವಿನ ಭಕ್ತಿಯ ಭಾವ, ಆ ವೈಬ್ರೇಷನ್ ತಗೊಳಕ್ ಬರ್ತಿತ್ತು. ಅದಕ್ಕೆ ಆನಂದ ಅನಿಸ್ತದೆ. ಪ್ರವಚನ ಮುಗಿದ ಬಳಿಕ ಸಿದ್ಧಾರೂಢರು ಸಮೀಪ ಹೋಗೋರು. ನನ್ನ ಮಗು ಏನು ಗುರುನಾಥನ ಪ್ರೇಮ್ ರೀ. ಒಂದು ನಾಯಿಗೆ ಅಟ್ಟ ಕಾಳಜಿ, ಒಂದು ಹುಲಿ ಸಹಿತ ಅಟ್ಟ ಕಾಳಜಿ ಮಾಡೋರು. ಮೊದಲು ಅದ್ರ ಡಬ್ಬದ ಮೇಲೆ ಕೂತು ಆಟ ಆಡೋರು. ಮಠದೊಂದು ಏನು ರೊಟ್ಟಿ ತಂದು ತಿನ್ನಕ್ಕೆ ಕೊಡೋರು. ಅದನ್ನು ಪ್ರೀತಿಯಿಂದ ಬರ್ತಿತ್ತು. ಆಟ ಆಡೋರು. ಹೋಗ್ಬಾರಪ್ಪ ಈಗ ಜನ ಭಾಳ ದುಷ್ಟರು ಬರ್ತಾವ, ಅವ್ರ ಕಣ್ಣಿಗೆ ಬೀಳ್ಬೇಡ, ಹೌದು. ದಿನಾಲು ಬರ್ತಿತ್ತು. ಸತ್ಸಂಗದ ಮಹಿಮಾ ಎಂತದ್ದದ. ರುಚಿ ಹತ್ತಬೇಕಿದು ಸತ್ಸಂಗ. ಒಳ್ಳೆ ಭಾವನೆಯಿಂದ ಒಳ್ಳೆ ಭಾವ ಬೆಳ್ಕೋತ ಹೋಗ್ಬೇಕು. ಇದು ಯಾರ ಕಡೆ ಅಂತ ಗುರುಜಿ ಕಡೆ ಅಂತ ಹೋಗ್ಬೇಕು. ಮೊದಲ ಗುರುಜಿಯ ನಗಮುಖ, ಗುರುಜಿಯ ಆ ಭೇದ ಭಾವ ನೋಡ್ಬೇಕು. ಗುರುಗಳು ಹೆಂಗಿರ್ತಾರ, ಹೆಂಗ್ ನಡೀತಾರ. ಭೇದ ಭಾವ ಐತನವ್ರ ಹತ್ರ. ಸಣ್ಣ ಹುಡುಗರು ಇದ್ರು ಇರ್ತಾರ, ಅದು ಸ್ವಲ್ಪ ಕಲಿಬೇಕು. ಹಿಂಗ ಅದು ಕಲ್ಕೋತ್ ಹೊಂಟಿತ್ತು. ಹುಲಿ ಕಲ್ಕೋತ್ ಹೊಂಟಿತ್ತು.
ಕೊನೆ ದಿವಸ ಯಾವನೊಬ್ಬ ದುಷ್ಟ ನೋಡಿಬಿಟ್ಟು ಕಣ್ಣಿಗೆ ಬಿಟ್ಟು, ಹುಲಿ ಬಂದದೋ, ಹುಲಿ ಹುಲಿ ಬಂದದ, ನೀವಾ ನಾವಾ ಬಡಿಗೆ ತೊಗೊಂಬ, ಬಂದೂಕು ತೊಗೊಂಬ, ಗದ್ದಲ್ ನಡೀತು. ಸಿದ್ಧಾರೂಢ ಪ್ರವಚನ ಹೇಳಾಕತ್ತಾರ, ಹೊರಗೊಂದು ಬ್ಯಾರೇನೆ ಕತ್ತಿ ನಡೆದದ, ಸಾವಿರಾರು ಜನರ ಗದ್ದಲ. ಆ ಪಾಪ ಹುಲಿಗ ಗುಂಡಿಟ್ಟುಕೊಂಡು ಹುಲಿ ಚರ್ಪಡಿಸ್ಲಕತ್ತು, ಒದ್ದಾಡ್ಲಕತ್ತು. ಸಿದ್ಧಾರೂಢರು ಗುರುತಾಯ್ತು, ವೇದಿಕೆಯನ್ನು ಬಿಟ್ಟು ಓಡಿ ಬಂದು ಏನ್ ಮಾಡಿದ್ರು? ಘಾತ ಮಾಡಿದ್ರು, ನನ್ನ ಮಗುವನ್ನ ಕೊಂದು ಹಾಕಿದ್ರಲ್ಲೋ ಎಂತವ್ರು ನೀವು. 1 ತಿಂಗಳ ಪರ್ಯಂತ ಹೇಳಿದ್ದು ಪ್ರವಚನ ಎಲ್ಲಿಟ್ರಿಯೋ? ನಿಮ್ಮ ಹೃದಯ ಒಳಗಿರುವಂತ ಪ್ರೇಮ ಕರುಣೆ ಎಲ್ಲಿ ಹೋಯ್ತು? ನಾ ಇದೇ ಕಲಿಸ್ತಿದ್ದೇನೋ ನಿಮಗ. ತನ್ನ ಪಾಡಿ ಕೂತದ ಪ್ರವಚನ ಕೇಳಕ್ಕೆ ಬಂದಿತ್ತು, ಘಾತ ಮಾಡಿದ್ರಲ್ಲೋ. ಗಳಗಳ ಅಳ್ತಾ ಇದ್ದಾನೆ ಸಿದ್ಧಾರೂಢ. ನಿಮ್ ಮನೆ ಒಳಗೊಂದು ನಾಯಿಗೆ ಏನ್ರಿ ಆದ್ರ, ಬೆಕ್ಕಿಗೆ ಏನ್ರಿ ಆದ್ರ ಹಂಗ ನೋವಾಗಬೇಕು ನಿಮಗ. ಮನುಷ್ಯರಿಗೆ ಏನ್ರ ಆದ್ರೆ ನಮಗೆ ನೋವಾಗಲ್ಲಾಗಿದೆ. ಈಗ ನಾಯಿಗೆ ಬೆಕ್ಕಿಗೆ ಯಾರು ಪ್ರೀತಿ ಮಾಡ್ತಾರಪ್ಪ? ಪ್ರೀತಿ ಅನ್ನೋದೇ ಸುಟ್ಟು ಹೋಗೋತ್ ಹೊಂಟದ. ಈ ಕಲಿಯು ಎಲ್ಲಾರು ಸ್ವಾರ್ಥಿ ಹಾಕೋತ್ ಹೊಂಟಾರ. ಸ್ವಾರ್ಥಿ ಸ್ವಾರ್ಥಿ ಸ್ವಾರ್ಥಿ. ಬರೀ ತಂದೆ ನೋಡಕತ್ತಾರ ಎಲ್ಲಾರು. ನಿಮ್ ಮನೆಗೆ ನೋಡ್ರಿ, ಎಲ್ಲಾರು ತಂದೆ ನೋಡ್ಕೊತಿರ್ತಾರ. ಅವು ಕೆಲಸ ಮಾಡಿ ಮಾಡಿ ಸಾಯ್ತಿರ್ತಾಳ, ನೋಡಲ್ಲ ಈ ಮಗಳು. ಆಕೆ ಹೊರಗೆ ಬರಲ್ಲ ಮೊಬೈಲಿಂದ ಮಾಡತ್ತಾಳ. ಗಂಡು ಹಂಗೆ ಹೊರಗಿನ ಬಂದ್ರೆ ತಂದೆ ಹೇಳ್ತಿರ್ತಾನ, ನಾ ದುಡ್ಡು ಗಳಿಸ್ತರ್ತೀನಿ, ನೀವು ತಿಳಿಯಂಗಿಲ್ಲ ನಿನಗ. ಅಲ್ಲಿ ಗಳಿಸ್ಬೇಕಾದ್ರೆ ನಾವು ಎಷ್ಟು ಕಷ್ಟ ಆಗ್ತದೆ ತಿಳಿಯಂಗಿಲ್ಲ ನಿನಗ. ಬಂದ್ರಪ್ಲೆ ಚಾವೆ, ಬಂದ್ರಪ್ಲೆ ಊಟ ಆಗ್ಬೇಕು. ಅದ್ರ ಆಕೆ ಈಗ 8 ಕೈ ಅವ್ರಿ, ದೇವಿ ಆಳಾಕಿ. ಈ ಕೈಲಿ ಚಾ ಮಾಡು, ಈ ಕೈಲಿ ಚಪಾತಿ ಮಾಡು. ಆಕಿನೂ ಒಂದು ಮನುಷ್ಯ ಅದಾಳ. ಆರಾಮ ತಪ್ಪ ಮಲಗಿದಾಗ ಗಂಡಂದರೆ ಬಂದು ಮಾಡ್ಯಾನೇನು ಅಡಿಗೆ? ಆಯ್ತು, ಭಾಳ ಆರಾಮ ತಪ್ಪಿದೆ, ನಾ ಮಾಡ್ತೇನೆ. ಕರುಣ ಇಲ್ಲ, ದಯಾಮಯ ಇಲ್ಲ, ರಾಕ್ಷಸರಲ್ಲ ಅವ್ರು. ತಮ್ದು ಯಾರು ನೋಡ್ಕೋತಾರ ಅವ್ರು ರಾಕ್ಷಸರು. ಬರೀ ತಂದೆ ಯಾರು ನೋಡ್ಕೋತಾರ ಅವ್ರು ರಾಕ್ಷಸ. ರಾಕ್ಷಸರ ತೆಲಿ ಮೇಲೆ ಕೋಡಿರ್ತಾವ, ಏನು ತಿಳ್ಕೊಬೇಡ್ರಿ. ನಮ್ಮ ಮನೆಗೆ ಅದಾವಲ್ಲ, ಹುಡುಕ್ಯಾಡ್ದು ಅಲ್ಲೇ ಸಿಗ್ತಾವ ನಮ್ಮ ಮನೆಗೆ. ಬರೀ ಸ್ವಾರ್ಥ ಬುದ್ಧಿ, ಸ್ವಾರ್ಥ ಬುದ್ಧಿ, ಬರೀ ಸ್ವಾರ್ಥ. ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ, ಅವರು ಹಂಗೆ. ಇವತ್ತು ಪಗಾರ ಆಗ್ಯದ, ಗಂಡನ ಕಿಶ ಗರಂ ಅದನ್ನ ಚಾಲು ಅವನಿಗೆ ಸೇವೆ ಮಾಡಕ್ಕೆ. ಅವ್ನು ಬೇಕಾದ ಅಡುಗೆ ಮಾಡೋದು. ಯಾಕ್ರಿ ಇದೆಲ್ಲ? ಒದ್ದಾಡಿ ಸೈಲಿಕತ್ತು ಸಿದ್ಧಾರೂಢ ತಳ್ಕೊಳ್ಳೋ ಕಾಲಿಲ್ಲ, ನೀರು ತಪ್ಪ ಬಾಯಾಗ ಹಾಕ್ತಾರೆ. ಹುಲಿ ಬಾಯಾಗ ಹಾಕಿ ತಲೆ ಮೇಲೆ ಕೈ ಆಡಿಸ್ತಾರ. ಮನುಷ್ಯರ ಕಡೆ ನೋಡಂದ್ರು, ನೀವು ಮನುಷ್ಯರಾಗಿ ನೀಚ ಗುಣ ಬಿಡಲಿಲ್ಲ. ನೀವು ಮನುಷ್ಯರಾಗಿ ನಿಮ್ಮೊಳಗಿರುವಂತ ರಾಕ್ಷಸ ಗುಣ ತ್ಯಾಗ ಮಾಡಲಿಲ್ಲ. ಸ್ವಾರ್ಥ, ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಬಿಡುದು ಆಗಲಿಲ್ಲ ನಿಮ್ಗ. ಇದು ಹುಲಿ ನನ್ನ ಮಗು ಬಿಡ್ತಲ್ಲ. 1 ತಿಂಗಳ ಪರ್ಯಂತ ಪ್ರವಚನ ಕೇಳಿ ಉದ್ಧಾರ ಆಗಿದೆಯಾ ಮಗು? ಹುಲಿಗಂತಾರ ಅವರು. ಹಿಂಸ್ರ ಗುಣಗಳೆಲ್ಲ ಬಿಟ್ಟಿದೆಯಲ್ಲಪ್ಪ. ಮನುಷ್ಯರಿಗೆ ನೋಡೋಂತಾರ, ನೀವು ಹುಲಿ ಆದ್ರಲ್ರು. 1 ತಿಂಗಳ ಪ್ರವಚನ ಕೇಳಿ ನೀವು ಹುಲಿ ಆದ್ರಲ್ಲ. ನಾವು ಹೇಳುವಂತ ಪ್ರವಚನ ಸ್ವಲ್ಪ ನೀವು ಹಿಡ್ಕೊಳ್ಳೋದಂದ್ರೆ ನೀವು ಏನ್ ರಾಕ್ಷಸರ ಹುಲಿನೇ. ನೀವು ಹಿಡ್ಕೊಳ್ಳಿ. ಸುಮ್ಮ ಫ್ಯಾಷನ್ಗೆ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಹಿಡ್ಕೋರಿ, ಸ್ವಲ್ಪ ನಡ್ಕೊಡ್ರಿ. ನೀವು ನಡ್ಕೊಳಕ್ ತಯಾರಿದ್ರಿ ಅಂದ್ರೆ ಈಕಿ ಒಳಗೆ ಕೂತಾಳ, ಈಕಿ ತಂದು ನಿಲ್ಲಿಸ್ತೀನಿ ನಿಮ್ಮನ್ನು. ಇಲ್ಲಿ ತನಕ ಒಂದು ಇಲ್ಲ ಅಂದ್ರು ಒಂದು 400-500 ಮಂದಿಗೆ ತಂದು ನಿಲ್ಲಿಸಿದಿ ನೋಡೇ ಒಟ್ಟ. ಹಿಂಗ ಹುಡುಕಿ ಅಲ್ಲ ಇಲ್ಲಿ ಮೂರಾಗೂ ಆಗ್ಯದಲ್ಲ, ಗುರುತಾಗಿರುತ್ತೆ ನಿಮ್ಗೆ. ನಿನ್ನೆ ಸುದ್ದಿಗೂ ಎಷ್ಟು ಮುಚ್ಚಿಟ್ರು ಮತ್ತು ಹೊರಗೆ ಬಿಟ್ಟೆ. 18 ವಯಸ್ಸದ ಹುಡುಗಿ, ದೇವ್ರ ಹೆಸರು ಅಂತೂ ತಗೊಂಡಿಲ್ಲ. ದೇವರು ಬಂದು ಮಾತಾಡೋದೇನು? XYZ ಮತ್ತೆ ಯಾರು ಕೇಳ್ಕೊಬೇಡ್ರಿ, ಸೀಕ್ರೆಟ್ ಇಡ್ಬೇಕು ಈ ವಿಷಯ. ಇವತ್ತು ಮುಂಜಾನೆ ಆಗೋಣ ಹೇಳು ಮಗು, ತಪ್ಪಳಿ ಶಬ್ದ. ಇದೇ ಬುಕ್ ತಗೋ, ಇದ್ರೊಳಗಿಂದ ಓದು, ಇದೇ ಎಕ್ಸಾಮ್ದಾಗ ಬರ್ತದೆ. ವಿಚಿತ್ರದು. ಇನ್ನೊಬ್ಬ ಭೂಪದನ ಧಾರವಾಡದಾಗ 10th ಕ್ಲಾಸದ ಹುಡುಗ. ಅವ ಒಂಥರ ಬ್ಯಾರಣೆ ಮಾಡಿ ನಾವು ಕಲಿಸಿದ್ದು ವಿದ್ಯಾಶಕ್ತಿ ಅವ್ರು ಹೆಂಗೆ ಬಳಸ್ತಾರೆ ನೋಡ್ರಿ. ವಿಚಿತ್ರ. ಧ್ಯಾನ ಕೂಡ್ತಾನೆ ಇಲ್ಲಿ, ಈ ಫಿಸಿಕಲ್ ಬಾಡಿ ಇಲ್ಲೇ ಬಿಡ್ತಾನ, ಆಸ್ಟ್ರಲ್ ಬಾಡಿ ತೊಗೊಂಡು ಹೋಗ್ತಾನ ಅಲ್ಲಿ ಎಕ್ಸಾಮ್ ಹೋಗಲ್ಲ. ಅಲ್ಲಿ ಹೊರದಾಗ ಹೋಗಿ ಒಳಗೆ ಸೇರಿ ನೋಡ್ಕೊಂಡ್ ಬರ್ತಾನೆ. ನೀವು ಪೇಪರ ಆಯ್ತಲ್ಲ, ಇದೇ ಬರ್ತದೆ ಗುರುತಾಯ್ತು, ಅಷ್ಟೇ ಬೈಪಟ್ ಮಾಡ್ತಾನೆ, ಹೋಗಿ ಬರೆದು ಬರ್ತಾನೆ. ನಾ ಕೇಳಿದೆ ಹಿಂಗ್ಯಾಕೆ ಹೋದ್ ಕೇಳಿದೆ. ಕಾಪಿ ಆಗಲ್ಲ ಇದು, ಕಾಪಿನ ಇಲ್ರಿ, ಕೆಟ್ಟಕ್ಕೆ ಬಳಸೋದು. ಕೆಟ್ಟಕ್ಕೆ ಬಳಸಬೇಡ್ರಿ, ನಾವು ಕೊಟ್ಟು ಶಕ್ತಿ ಬಹಳ ದಿವಸ ಉಳಿಯಲ್ಲ. ಭಾಳ ದಿವಸ ಕೆಟ್ಟಕ್ಕೆ ಬಳಸಕತ್ರ ಭಾಳ ದಿವಸ
ಸಿದ್ಧಾರೂಢ ಅಂದ್ರು ಏನ್ ದುಷ್ಟರು ಕಡಿಕ. ಸಿದ್ಧಾರೂಢ ಪರಮಾವತಾರಿ, ಅನಂತ ಕೋಟಿ ಬ್ರಹ್ಮಾಂಡದ ನಾಯಕ ಸಿದ್ಧಾರೂಢ. ಅವ ಭೂಮಿಗೆ ಹುಟ್ಟಿ ಬಂದ್ರು ನಾವು ಬದಲಾಗಿಲ್ಲ. ಅಂದ್ರೆ ನಮ್ದು ಬಿಡಲ್ಲ, ನಾವು ಅಟ್ಟು ನಾಲ್ಕರು ನಾವು ಒಳಗೇನು ತೊಗೊಂಬಂದಿವಲ್ರಿ. ನಾನು ನನ್ನದು ಕಾಮ ಕ್ರೋಧ ಬಿಡುದಿಲ್ಲ. ಸಿದ್ಧಾರೂಢರು ಮುಂದೆ ಬಿಟ್ಟಿಲ್ಲ ನಾವು. ಏನು ಒಂದ್ ಅವತಾರ ಆಗ್ಯದ. ಎಂತೆಂಥವ್ರು ಹುಟ್ಟಿ ಬಂದಾರ್ರಿ. ತಿಂತಣಿ ಮೌನೇಶ್ವರ ಲಿಂಗನ ಮಂಡಿಯಲ್ಲಿ ಅಡಿಗೆ ಮಾಡಿಸಿದ್ದ. ಉಂಡ್ರು ಕೂಡಿ ಉಂಡ್ರಿ ಎಲ್ಲಾರು. ನನ್ನ ಮಕ್ಕಳು ನೀವು ಉಂಡ್ರಿ. ಉಣ್ತೀವಿ ನಾವು. ಎಷ್ಟು ಸ್ವಕ್ಕ ನಮಗ. 10 ಜನರು ಅನ್ಲಕತ್ರು ನಾವು ಬಂಗಾರ ಕೆಲಸ ಮಾಡೋರು. ನಾವು ಹೆಚ್ಚಿನವ್ರು ಬಡಿಗ್ಯಾರು ನಮ್ಮ ದುಡಿಯಕ್ಕೆ ಕೊಡ್ತಾರ. ಅವ್ರು ಕಟ್ಟಿಗೆ ಕೆಲಸ ಮಾಡೋರು. ಇವನು ಭೇದವ ಅವ್ರಿ. ಕಟ್ಟಿಗೆ ಕೀಳಲ್ರಿ ಅವ್ರು ಕಡಿಮೆ ತವ್ರು. ಇವ್ರು ಬಂಗಾರ ಕೆಲಸ ಮಾಡ್ತಾರೆ ಹೆಚ್ಚಿನವ್ರತ್ತು. ಏನು ಭೇದವ ಮೌನೇಶ್ವರ ಅಂದ. ಬಿಡ್ರು ಇದೆಲ್ಲ ಎಲ್ಲ ಬಂದದ. ನೀವೊಂದ್ 2 ದಿವಸಕ್ಕೊಳ್ಳಾಗ ಬಂಗಾರ ಹಾಕೊಳ್ಳಿಲ್ಲ ಅಂದ್ರೆ ಏನು ಘಾತ ಆಗ್ಲಿಕ್ಕಿಲ್ಲ. 16 ಜನರು ಕೆಲಸ ಮಾಡೋದು ಬಿಟ್ರೆ ಏನು ಘಾತ ಆಗ್ಲಿಕ್ಕಿಲ್ಲ. ಬಡಿಗ್ಯಾರ ಬಾಗ್ಲ ಮಾಡೋದು ಬಿಟ್ರ ನಿನ್ನ ಮನೆಗೆ ಬಾಗ್ಲೇ ಇಲ್ಲ, ಕಿಟಕಿನೇ ಇಲ್ಲ. ಎಲ್ಲ ಕಡೆ ಕಡ್ರು ಬಂದು ನಿನ್ ಕೊಳ್ಳೋದು ಬಂಗಾರ ಹೋಯ್ತ. ಬಡಿಗ್ಯಾರ ಹೆಚ್ಚಿನವರು, 16 ಹೆಚ್ಚಿನವರು ಎಲ್ಲಾ ಒಂದೇ ಅದ. ತಿಳ್ಕೊಳ್ತಾರಿಲ್ರಿ. ತಿಳ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನಲ್ಲಿ ಅಹಂಕಾರ ಬೆಳೀತದ. ಅಹಂಕಾರದಿಂದ ದುರ್ಗುಣಗಳು ಬರ್ತಾವ. ದುರ್ಗುಣಗಳು ಬಂದು ಅಂದ್ರೆ ದುಷ್ಟ ಪಿಶಾಚಿ. ನೀ ಎಲ್ಲಿ ಹೋಗ್ತಿ ಹೋಗು, ಯಾವ ಮಹಾರಾಜ್ ಕಡೆ ಹೋಗ್ತಿ ಹೋಗು, ಯಾವ ಗುಡಿಯಾಗ ಹೋಗ್ತಿ ಹೋಗಿ ಬಿಡಲ್ಲ. ದೆವ್ವ ಭೂತ ಪಿಶಾಚಿ ಏನತ್ತಿ ಬಂದ್ಬಿಡ್ತಾವ. ಸಿದ್ಧಾರೂಢ ಹುಲಿಗಂದ. ಪಶು ಜಗತ್ತಿನೊಳಗ ಬುದ್ಧಿ ಇಲ್ಲಂದಾರ. ಹುಲಿ ಎಲ್ಲಕ್ಕಿಂತ ಹಿಂಸರ ಹೊರಕೊಂಡು ತಿರ್ತಿರ್ತದ. ಅಂತವ ನೀ ದೇವ್ರಾಲಕ್ಕೆ ಬಂದಿಲ್ಲೋ. ದೇವ್ರಾಲಕ್ಕೆ ಬಂದಿಲ್ಲ. ಆಶೀರ್ವಾದ ಕೊಟ್ಟರು ಸಿದ್ಧಾರೂಢರು. ಬಾಯಾಗ ನೀರ್ ಹಾಕಿ ಜೀವ ಬಿಡುವತ್ನಾಗ ಅದಕ್ಕಂದ್ರು 3 ಜನ್ಮ ನನ್ನ ಹತ್ರ ನಿನಗೆ, ನನ್ನ ಹತ್ರ ಬಾ ಮಗು. ಅದೇ ಹುಲಿ ಮುಂದಿನ ಜನ್ಮದೊಳಗ ಗುರುನಾಥಾರೂಢಾಗಿ ಹುಟ್ಟಿ ಬತ್ತು. ಅದಕ್ಕೆ ಗುರುನಾಥಾರೂಢರು ವೇದಿಕೆ, ಅದು ವ್ಯಾಸಪೀಠ ಏನದಲ್ಲ ಪೀಠಿಕೆ ಹುಲಿ ಚರ್ಮದ ನೋಡ್ರಿ. ಅದ್ರ ಮೇಲೆ ಗುರುನಾಥಾರೂಢರು. ಏನು ಗುರುನಾಥಾರೂಢರು? ಸಣ್ಣ ಮಗು ಇರ್ತಾನ. ಸಣ್ಣ ಮಗು ತಿನ್ಸವ ನಮ್ದು ಮಾರ್ಗ ಅದೇ. ನಾವು ಸಣ್ಣ ಹುಡುಗರ ಮಾಡ್ತಿರ್ತೀವಿ. ಭಾಳ ಸಣ್ಣ ನೋಡಿರ್ಬೇಕು. ಈ ಮನ್ಯಾಗ ಬಂದೇವ್ರಿಗೆ ಮಮ್ಮಿತೆ ಕರ್ಲಿಕ್ಕೇವ್ ನಾವು. ತಾನೇ ಬರ್ತದ. ಅವ್ರನ್ನು ಕರಿತೇವೆ ಮಮ್ಮಿ, ನಾವು ಮಮ್ಮಿ. ಚಲೋ ಮಮ್ಮಿನೇ ಹೌದಲ್ಲ ಭಾವನಾ. ಗುರುನಾಥಾರೂಢರ ಹತ್ರ ಇಂಥ ಬಲಾಢ್ಯ ಶಕ್ತಿ ಇತ್ತು. ಅವಧೂತ ಹತ್ರ ಎಷ್ಟು ದೊಡ್ಡ ಶಕ್ತಿ ಇರ್ತದೆ ನಿಮ್ಗೆ ಹೇಳ್ತೀನೋ. ಅವಳ ಹೆಸರು ತಗೊಂಡ್ರೆ ಲಡ್ಡು ಮುತ್ಯ. ಲಡ್ಡು ಮುತ್ಯ ಸಾಮಾನ್ಯ ಪುರುಷನಲ್ಲ. ಎಂದೂ ಮಡಿ ಮೈಲಿಗೆ ಮಾಡಿಲ್ಲ. ನೀವು ಮಡಿ 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 ಸಾಯ್ತೀರಿ. ಮಡಿ ಮಾಡ್ರಿ, ಬ್ಯಾಡ ಅಂದಿಲ್ಲ. ಅಹಂಕಾರ ಮಾಡಬೇಡ್ರಿ. ಸ್ವಲ್ಪ ಮಡಿ ಮಾಡಂತ ಚಾಲು ಮುಟ್ಬೇಡ್ರಿ. ಅಹಂಕಾರ ಬೇಡ. ಮಡಿ ಎಲ್ಲ ಮಾಡಿ ಒಳಗೆ ನಮ್ಮ ಮನಸ್ಸೇ ಇದ್ರೆ ಇದು ಆಯ್ತಂದ್ರೆ ಏನ್ ಮಾಡ್ತೀರಿ ತಗೊಂಡು. ಮಡಿ ಮಡಿ ಅಂತ 3 ಮಳ ಹಾರತಿ. ಮಡಿಯಲ್ಲಿಂದ ಬಂತು ಬಿಕನಾಶಿ ಅಂತ ಪುರಂದರದಾಸರು ಹೇಳ್ತಾರೆ. ನಿರ್ಮಲವಾದ ಮನಸ್ಸೇ ಮಡಿ, ಉಳ್ಕಿದ್ದೆಲ್ಲ ಕಾಲು ಮಡಿ ಅಂತ ನಾಗ್ಲಿಕ್ಕೆ ಹೇಳ್ತಾರೆ. ಅದರ ಅರ್ಥ ಮಡಿ ಮಾಡಬೇಡ ಅಂತಲ್ಲ, ಮಾಡ್ರಿ. ಕರೆ ಅಹಂಕಾರ ಮಾಡಬೇಡ್ರಿ, ತಿರಸ್ಕಾರ ಮಾಡಬೇಡ್ರಿ. ಗುರುನಾಥ ಅವ್ರ ಬಗ್ಗೆ ಹೇಳಕತ್ತಿಲ್ಲ. ಲಡ್ಡು ಮುತ್ತನ ಕಡೆ ಬಂದೇವಿ. ಅದ್ಭುತ ಪುರುಷ ಲಡ್ಡು ಮುತ್ಯ. ಹಂದಿ ಯಾವ ರಜನಾಗ ಉಳ್ಳಾಡ್ತಿದ್ದು ಅಲ್ಲಿ ಉಳ್ಳಾಡ್ತಿದ್ದ ಪುಣ್ಯಾತ್ಮ. ಹೊಲಸ ಅನ್ನೋದು ಎಲ್ಲದ ಜಗತ್ತಿನಾಗ ಇಲ್ಲವೇ ಇಲ್ಲ. ಏನಾದ ಹೊಲಸ ಆದ್ರೆ ಜಗತ್ನಾಗ ಸಿದ್ಧ ಮಾಡಿ ತೋರಿಸ್ಲಿ ಹೊಲಸಿಲ್ಲ ಅನ್ನೋದು. ಮಗುನ ಸುಂಬಳ ಹೊಲಸೆ ಅಲ್ರಿ. ಹೊಲಸೇ ಇಲ್ಲ, ಹೊಲಸತ್ತಾರ. ಮತ್ತು ನಿಮ್ಮ ಮಗುನ ಸುಂಬಳ ಬಂದಿರ್ತದೆ. ಹಿಂಗೆ ಹಿಡಿದು ತೆಗಿತಿರ್ಲಿ, ಹಿಂಗೆ ಗಾಡಿ ಹೋಗಿತಿರ್ಲ. ಅವಾಗ ಹೊಲಸ ಅನ್ಸಲ್ರಿ. ಅದು ಬಾನನ ರಾಜ್ಯ ತಮ್ಮದಂದ್ರೆ ಹೊಲಸೆ ಅನ್ಸಲ್ರಿ. ಪ್ರೀತಿ ಇದ್ದಲ್ಲಿ ಹೊಲಸಿಲ್ಲ. ಏನಾದ ಮಜಾ ಅದಲ್ಲ. ಅದೇ ಮತ್ತವ್ರು ಹೊಲಸಿದ್ರು. ಮತ್ತವ್ರ ಮಗುನ ಸುಂಬಳ ಹೊಲಸರು. ನಮ್ಮ ಮಕ್ಕಳು ಮಗುನ ಸುಂಬಳ ಹೊಲಸಿಲ್ಲ. ನೋಡು ಹಳ್ಳಿ ಊರಾಗಿ ಗಾಡಿ 5 ರಾಜ್ಯ. ಅದೇ ಕೈಲಿ ಮತ್ತೆ ಪಟ 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 ಅಡುಗೆ ಮಾಡ್ತಿದ್ದೆ. ಅದು ಪಡಿಸಲೇ ಕೂತ ಅವ್ರ ಅಪ್ಪ ತಿರ್ತಾನ. ಏನು ಮಸ್ತ್ ರೊಟ್ಟಿ ಆಗ್ಯಾವ, ಯಾವ ಮಸಾಲೆ ಹಾಕಿದೀವ ಅಂತ. ಹೌದಲ್ಲ. ಹೆಣ್ಮಕ್ಳಿಗೆ ಹೆಚ್ಚಿಗೆ ನೀಲಕ್ಕೆ ತನ್ನ ಮಕ್ಕಳು ಕೊಡ್ಬೇಕಾ ಮತ್ತೆ
ತನ್ನ ಮುಖ ಕೊಟ್ಟು ಹಂಗವ ಲಡ್ಡು ಗುರುನಾಥಾರೂಢರು ಎಷ್ಟು ಪವಿತ್ರವಾಗಿದ್ರು ಒಬ್ಬ ಕೆಟ್ಟ ಕಾಮುಕ್ಕಿದ್ದಂತ ಮಠದಾಗ ಬಂದಿದ್ದವ. ಇಷ್ಟು ಕಾಮುಕ್ಕಿದ್ದೇವ ಹೆಳ್ತಿಗೆ ಬಿಟ್ಟು ಒಂದು ದಿವ್ಸ ಇರ್ತಿರ್ಲಿಲ್ಲ. ದವಾಖಾನ್ಯಾಗ ಹೋದ್ರು ಆಕಿ ಜೋಡಿ ದವಾಖಾನೆಗೂ ಹೋಗವನೆ, ಅಲ್ಲಿ ಅಡ್ಮಿಟ್ ಆದ್ರು ಅಲ್ಲಿ ಇರೋವನೆ. ಬ್ಯಾಸತ್ ಅವ್ನಿಗೆ ಕರ್ಕೊಂಡ್ ಬಂದಿದ್ರು ನೋಡ್ರಿ ಇವ ಹಿಂಗಾನ. ಮಠದಾಗ ಹೇಳಿದ್ರು ಗುರುನಾಥಾರೂಢರು ಭಾಳ ಪವಿತ್ರ ಅದಾರ, ಮತ್ತು ಅವ್ರೇನು ಅವ್ರಿಗೆ ಜಳಕ ಮಾಡಿಸ್ರಿ. ಜಳಕ ಮಾಡಿಸಿ ಅವ್ರು ಕೌಪಿನಿತ್ತಲ್ಲ ಕೌಪಿನ, ಆ ಕೌಪಿನವನ್ನು ಬಕೆಟ್ನ ಹಾಕಿ ತೊಳೆದು ಅದು ನೀರು ಕುಡಿಯುತ್ತೆ ತೊಳೆದು. ಅವಧೂತ ಪುರುಷರ ಶಕ್ತಿ ಹೇಳ್ತೀನಿ ನಿಮಗ, ಅವಧೂತ ಪುರುಷರ ಹತ್ರ ಅಂತ ಪವಾಡ ಇರ್ತದೆ. ಅವಧೂತ ಪುರುಷ ಹಿಂಗೆ ಮಂತ್ರಿಷ ಕೊಡ್ಬೇಕನ್ನೋದು ಏನಿಲ್ಲ. ತೊಳೆದದ್ದು ಅವ್ರ ಕೌಪಿನ ತೊಳೆದ್ರತ್ತ, ಒಂದು ಗ್ಲಾಸ್ ನೀರು ಕೊಟ್ಟರು ಕುಡಿ. ಕೌಪಿನ ತೊಳೆದಿದ್ದು ನೀರು ಅದು ಕುಡಿಯೋಣ ದೊಡ್ಡ ಬ್ರಹ್ಮಚಾರಿ ಆಗಿ ಹೋದತ್ತವ, ಮರ್ತೇ ಬಿಟ್ಟತ್ ಹೆಂಡತಿ. ಏನು ಬಲಾಢ್ಯ ಶಕ್ತಿ ಇರ್ಬೇಕ್ರಿ. ಅವಧೂತರ ಶಕ್ತಿ ಭಾಳ ದೊಡ್ಡದ. ಲಡ್ಡು ಮುತ್ಯ ಯಾವ ಅಂಗಡಿ ಒಳಗೆ ಕೈ ಹಾಕಿ ಹಿಂಗೆ ತಿಂತಿದ್ದ ಅದು ಅಂಗಡಿ ಕೋಟ್ಯಾಧಿಪತಿ ಆಗ್ತಿತ್ತು. ಬರೀ ಕೈ ಹಾಕಿ ತಿಂದ್ರೆ ಸಣ್ಣ ಮಗು ಅವನಿಗೆ ಅಂತ ಹೋದ್ ಕೈ ಹಾಕಿ ನಾವು ಸಣ್ಣ ಮಗು ಅವ್ರಿಗೂ ಪ್ರೀತಿ ಬರ್ತಾನೆ ನೋಡೋಣ. ಎಲ್ಲ ಹೆಣ್ಮಕ್ಳು ನನ್ನ ಮಗು ಅನಿಸ್ತಿರ್ತಾರೆ. ಅವಧೂತ ಗುರು ಸಿಗೋದು ಭಾಳ ಕಠಿಣ ಅದ, ಇದನ್ನು ತಿಳ್ಕೊರಿ. ಲಕ್ಷದ ಎಲ್ಲರೂ ಒಬ್ರು ಇರ್ತಾರೆ. ನಾವು ಅವಧೂತರ ಹಾದಿ ಒಳಗೆ ಇದ್ದೀವಿ. ಅವಧೂತರ ಹಾದಿ ಹೆಂಗದ, ಅವ್ರಿಗೆ ದುಡ್ಡಿನ ಆಸೆ ಇರಂಗಿಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಅವಧೂತರು ಕೋಟಿಗಟ್ಟಲೆ ಕೂಡ್ರಿ, ತಗೊಳಗಿಲ್ಲ. ನಮಗೂ ದಾವಣಗೆರೆ ಪೀಠ ಕೋಟ್ಯಾಂತರದ ಆಸ್ತಿ ಇದ್ದಿದ್ದು ಪೀಠ ಕೈ ಮುಗಿದಿದೆ. ಬಳ್ಳೊಳ್ಳಿ ಅನ್ನೋ ಒಂದು ಊರಾಗ ಕರ್ಕೊಂಡು ಹೋಗಿದ್ರು ನಮಗ ತೊಟ್ಲ ಆಗೋ ಕಾರ್ಯಕ್ರಮದಾಗ. ನಮ್ದೇನೋ ಹೇಳ್ಕೋಬಾರ್ದು. ಒಂದು ಅರ್ಧ ತೊಲಿ ಉಂಗುರ ಹಾಕದ್ ನಮ್ಗೆ ತಗೋರಿ. ಉಂಗುರ ತೊಗೊಂಡು ಏನು ಮಾಡೋದು ನಾವು ಕೊಳ್ಳಾಗ ಏನು ರುದ್ರಾಕ್ಷಿ ಮಾರಿನೂ ಇಲ್ಲ. ಬಂಗಾರ ತೊಗೊಂಡು ಏನು ಮಾಡೋದು ನಾವು? ಅಲ್ಲಿ ಹೋಗ್ಬೇಕು ಯಾವ್ರಿ ಬಡಿ ತಿಂತ ಅಜ್ಜಿಗೆ ಕೊಡ್ತೇನೆ ತಗೋ ಹಾಕಿನ ಬಟ್ಟ ಹಾಕಿ ಬಂದಿರ್ತಾರೆ. ಇದು ಹೌದು, ನನಗೇನು ಬೇಡ. ಬಂಗಾರ ಮೇಲಿಂದ ಆಸೆ ಹೋಗ್ಬೇಕು, ರೊಕ್ಕಿನ ಮೇಲಿಂದ ಆಸೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು ಇನ್ನೊಬ್ರಿಗೆ. ಸಿದ್ದೇಶ್ವರ ಸ್ವಾಮೀಜಿ ಅವಧೂತರು. ಯಾರೋ ಒಬ್ರು ದೊಡ್ಡ ಕಾರ್ ತಂದು ಕೊಟ್ಟರು. ಸಾರಿ, ಎಷ್ಟೋ ಕಿಮ್ಮತ್ತು. ಪ್ರವಚನ ಮುಗಿದಿತ್ತು, ಕಾರ್ ಕಿಲಿಕ್ಕೆ ತಗೊಂಡಿರ್ತೀನಿ. ಸಿದ್ದೇಶ್ವರ ಸ್ವಾಮೀಜಿಯವರು ನೋಡ್ರಪ್ಪ, ಇದು ದೊಡ್ಡ MLA ಅವರು ಕೊಟ್ಟಾರ, ಇದು ನನಗೆ ಕೊಟ್ಟಾರ, ಮತ್ತಿದು ಇಲ್ಲಿ ಇಷ್ಟು ಜನ ಕೂತೀರ ನೀವೆಲ್ಲರೂ, ನಿಮಗೆ ಯಾರಿಗೆ ಬೇಕು ನೋಡ್ರಿಪ್ಪ ಇದು ತಗೋರಿ ತಂದು. ಈಗ ನೀವೆಲ್ಲ ಪ್ರವಚನ ಕೇಳಕ್ ಕೂತೀರಿ, ನಿಮ್ಗೆ ಯಾರು ಬೇಕು ಅನಿಸ್ತದೆ? ಬಂದ್ರೆ ಎಲ್ಲರೂ ಆವಾಗ ಅವನ ಕಡೆ ನೋಡಿ ಅಂತಾರ ಅವರು, ಇಷ್ಟು ಜನ ಸಂಸಾರಿಕರು ಇಲ್ಲಿ ಕೂತಾರ, ಅವರಿಗೆ ಅದು ಒಲ್ಲಾಗ್ಯದ, ಸಂಸಾರಿಕರಿಗೆ ಒಲ್ಲಾಗ್ಯದ. ಇನ್ನು ನಾ ಸನ್ಯಾಸಿ ತಗೊಂಡು ಏನು ಮಾಡ್ಬೇಕಪ್ಪ? ನೀನು ಕಾರ ತಗೊಳಲ್ರಿ ಕಾರ. ಈಗ ನಾವು ಮನಸ್ಸು ಮಾಡಿದ್ವಿ ಅಂದ್ರೆ ಅಂತ ಕಾರ್ ಎಟ್ಟಾಗ್ತಿದ್ದು. ನಮಗೆ ಯಾರು ಕಾರ ಅಂದ್ರೆ ನಿಮ್ಮ ಹೃದಯವೇ ನಮ್ಮ ಕಾರ, ನಿಮ್ಮ ಹೃದಯವೇ ನಮ್ಮ ಸಿಂಹಾಸನ. ಇಷ್ಟು ತಾಯಂದಿರು ನಮಗೆ ಕಾಳಜಿ ಮಾಡ್ತೇನೆ ಅದಲ್ಲ.